ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಒಂದಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಸೊ ಪ್ರತಿಭಟನೆಯನ್ನು ಭಾಗಿಯಾಗಿ ನಿಮ್ಮ ಆಕ್ರೋಶವನ್ನು ಹೊರಹಾಕಿದ್ರಿ, ಸೊ ಈ ಬಗ್ಗೆ ಮಾತಾಡೋದಾದ್ರೆ ಸರ್, ಇದು ಮಾಡಲೇಬೇಕು, ಖಂಡಿಸ್ತೀವಿ. ಯಾಕಂದ್ರೆ ಮಹಿಳೆಯರಿಗೆ ಇವರು ಈ ಥರ ಮಾಡಿದ್ರೆ, ಬೇರೆ ಬಡವರು ಮಾಡಿದರೆ ಅದಕ್ಕೊಂದು ನ್ಯಾಯ, ಶ್ರೀಮಂತರು ಮಾಡಿದ್ರೆ ಇದಕ್ಕೊಂದು ನ್ಯಾಯನಾ? ಇಂಥವ್ರಿಗೆ ಮೋದಿ ಸರ್ಕಾರ ಜೊತೇಲಿ ಇಟ್ಕೊಂಡು ಇವರು ಇದು ಏನು ಸಮ್ಮಿಶ್ರ ಸರ್ಕಾರ ಥರ ಆಗಿದೆಯಲ್ಲ, ಇವರು ಇಂಥವ್ರಿಗೆಲ್ಲ ಯಾಕೆ ಇಟ್ಕೊಂಡಿದ್ದಾರೆ? ಮೋದಿಯವ್ರಿಗೆ ಮಾನ ಮರ್ಯಾದೆ ಅಂತ ಇದ್ರೆ ಇಂಥವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಲಿ. ಇವ್ರಿಗೆಲ್ಲ ಸೆಂಟ್ರಲಲ್ಲಿ ತಾಕತ್ತಿದೆಯಲ್ಲ, ಅವ್ರ ತಾಕತ್ತು ಏನಂತ ಇಂಥದ್ರಲ್ಲಿ ತೋರಿಸ್ಲಿ ಸರ್. ಹಾಗೇನೆ ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಒಂದು ಆಕ್ರೋಶದ ನುಡಿಗಳೇನು? ಸರ್, ನಾನು ಒಂದೇ ಮಾತು ಕೇಳೋದು ಮೋದಿ ಸರ್ಕಾರಕ್ಕೆ, ಬೇಟಿ ಬಚಾವ್ ಬೇಟಿ ಪಡೋ ಅಂದ್ರೆ ಇಲ್ಲಿ ಬೇಟಿಗೆನೆ ನಮಗೆ ಹಕ್ಕಿಲ್ವಲ್ಲ, ಬೇಟಿಗೆ ನ್ಯಾಯ ಇಲ್ಲ, ಬೇಟಿಗೆ ಸೇಫ್ ಇಲ್ಲ. ಇದು ಇವಾಗ ಅದು ಆಕ್ರೋಶ ಮಾಡ್ತಾ ಇರೋದು ನಮಗೆ ನಿಗ್ದಿಲ್ಲ. ಇದು ಏನೋ ಒಂದು ಸ್ಮಾಲ್ ಇದು ಇದೆ, ಇನ್ನೂ ತುಂಬಾ ಆಕ್ರೋಶ ಇದೆ ನಮ್ದು. ಯಾಕೆಂದ್ರೆ ಅವ್ರು ಬರಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಅದುವರೆಗೂ ನಾವು ಇನ್ನೂ ಮಾಡ್ತಾನೆ ಇರ್ತೀವಿ, ಇನ್ನು ಪ್ರೊಟೆಸ್ಟ್ ನಮ್ದೇ ನಡೀತಾ ಇರ್ತೀವಿ. ಹಿಂದಿ ಚಲೇಗಣ, ಕನ್ನಡ. ಅಂದ್ರೆ ಮಹಿಳೆಯರು ತಮ್ಮ ಆಕ್ರೋಶದ ಮಾತುಗಳನ್ನು ಹೊರಹಾಕೋದ್ರ ಜೊತೆಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವ್ರು ಏನಿದ್ದಾರೆ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅನ್ನೋ ಒತ್ತಾಯಗಳು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರೋಂಥದ್ದು. ಇಲ್ಲಿ ಒಂದ್ ಕಡೆಗೆ ಕಾಂಗ್ರೆಸ್ನ ವಿವಿಧ ವಿಂಗ್ಗಳು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರವೂ ಕೂಡ ವಿಶೇಷ ತನಿಖಾ ತಂಡ ರಚನೆಯನ್ನು ಮಾಡಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಪ್ರಕರಣದ ಒಟ್ಟಾರೆಯಾಗಿ ತನಿಖೆ ಆದ ನಂತರದಲ್ಲಿ ಯಾವ ರೀತಿಯ ಕ್ರಮ ಆಗುತ್ತೆ, ಯಾವ ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಈ ಒಂದು ವಿಚಾರದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಒಂದಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಸೊ ಪ್ರತಿಭಟನೆಯನ್ನು ಭಾಗಿಯಾಗಿ ನಿಮ್ಮ ಆಕ್ರೋಶವನ್ನು ಹೊರಹಾಕಿದ್ರಿ, ಸೊ ಈ ಬಗ್ಗೆ ಮಾತಾಡೋದಾದ್ರೆ ಸರ್, ಇದು ಮಾಡಲೇಬೇಕು, ಖಂಡಿಸ್ತೀವಿ. ಯಾಕಂದ್ರೆ ಮಹಿಳೆಯರಿಗೆ ಇವರು ಈ ಥರ ಮಾಡಿದ್ರೆ, ಬೇರೆ ಬಡವರು ಮಾಡಿದರೆ ಅದಕ್ಕೊಂದು ನ್ಯಾಯ, ಶ್ರೀಮಂತರು ಮಾಡಿದ್ರೆ ಇದಕ್ಕೊಂದು ನ್ಯಾಯನಾ? ಇಂಥವ್ರಿಗೆ ಮೋದಿ ಸರ್ಕಾರ ಜೊತೇಲಿ ಇಟ್ಕೊಂಡು ಇವರು ಇದು ಏನು ಸಮ್ಮಿಶ್ರ ಸರ್ಕಾರ ಥರ ಆಗಿದೆಯಲ್ಲ, ಇವರು ಇಂಥವ್ರಿಗೆಲ್ಲ ಯಾಕೆ ಇಟ್ಕೊಂಡಿದ್ದಾರೆ? ಮೋದಿಯವ್ರಿಗೆ ಮಾನ ಮರ್ಯಾದೆ ಅಂತ ಇದ್ರೆ ಇಂಥವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಲಿ. ಇವ್ರಿಗೆಲ್ಲ ಸೆಂಟ್ರಲಲ್ಲಿ ತಾಕತ್ತಿದೆಯಲ್ಲ, ಅವ್ರ ತಾಕತ್ತು ಏನಂತ ಇಂಥದ್ರಲ್ಲಿ ತೋರಿಸ್ಲಿ ಸರ್. ಹಾಗೇನೆ ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಒಂದು ಆಕ್ರೋಶದ ನುಡಿಗಳೇನು? ಸರ್, ನಾನು ಒಂದೇ ಮಾತು ಕೇಳೋದು ಮೋದಿ ಸರ್ಕಾರಕ್ಕೆ, ಬೇಟಿ ಬಚಾವ್ ಬೇಟಿ ಪಡೋ ಅಂದ್ರೆ ಇಲ್ಲಿ ಬೇಟಿಗೆನೆ ನಮಗೆ ಹಕ್ಕಿಲ್ವಲ್ಲ, ಬೇಟಿಗೆ ನ್ಯಾಯ ಇಲ್ಲ, ಬೇಟಿಗೆ ಸೇಫ್ ಇಲ್ಲ. ಇದು ಇವಾಗ ಅದು ಆಕ್ರೋಶ ಮಾಡ್ತಾ ಇರೋದು ನಮಗೆ ನಿಗ್ದಿಲ್ಲ. ಇದು ಏನೋ ಒಂದು ಸ್ಮಾಲ್ ಇದು ಇದೆ, ಇನ್ನೂ ತುಂಬಾ ಆಕ್ರೋಶ ಇದೆ ನಮ್ದು. ಯಾಕೆಂದ್ರೆ ಅವ್ರು ಬರಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಅದುವರೆಗೂ ನಾವು ಇನ್ನೂ ಮಾಡ್ತಾನೆ ಇರ್ತೀವಿ, ಇನ್ನು ಪ್ರೊಟೆಸ್ಟ್ ನಮ್ದೇ ನಡೀತಾ ಇರ್ತೀವಿ. ಹಿಂದಿ ಚಲೇಗಣ, ಕನ್ನಡ. ಅಂದ್ರೆ ಮಹಿಳೆಯರು ತಮ್ಮ ಆಕ್ರೋಶದ ಮಾತುಗಳನ್ನು ಹೊರಹಾಕೋದ್ರ ಜೊತೆಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವ್ರು ಏನಿದ್ದಾರೆ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅನ್ನೋ ಒತ್ತಾಯಗಳು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರೋಂಥದ್ದು. ಇಲ್ಲಿ ಒಂದ್ ಕಡೆಗೆ ಕಾಂಗ್ರೆಸ್ನ ವಿವಿಧ ವಿಂಗ್ಗಳು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರವೂ ಕೂಡ ವಿಶೇಷ ತನಿಖಾ ತಂಡ ರಚನೆಯನ್ನು ಮಾಡಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಪ್ರಕರಣದ ಒಟ್ಟಾರೆಯಾಗಿ ತನಿಖೆ ಆದ ನಂತರದಲ್ಲಿ ಯಾವ ರೀತಿಯ ಕ್ರಮ ಆಗುತ್ತೆ, ಯಾವ ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಈ ಒಂದು ವಿಚಾರದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.